ಇವತ್ತು ನಾವು ಒಂದೊಳ್ಳೆ ಮಿಲ್ಕ್ ಗೀ ರೈಸ್ ಮತ್ತು ಚಿಂತಾಮಣಿ ಸ್ಪೆಷಲ್ ಚಿಕನ್ ಫ್ರೈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವೆರಡೂ ಒಂದು ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಡಿನ್ನರ್ ಆಗಿ ಗೆಸ್ಟೆಲ್ಲ ಮನೆಗೆ ಬಂದಾಗ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ಇದು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಗೀ ರೈಸ್ ಬರೀ ನಾನ್ ವೆಜ್ ರೆಸಿಪೀಸ್ ಜೊತೆಗೆ ಮಾತ್ರ ಅಲ್ಲ, ವೆಜ್ ಕುರ್ಮಾ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸಿಂಪಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮ್ಯಾರಿನೇಷನ್ಗೆ 1 kg ಚಿಕನ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿರೋದು ಚೆನ್ನಾಗಿ. ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರ್ಗೆ, ಮತ್ತು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ಅರ್ಧ ಸ್ಪೂನಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಅರ್ಧದಿಂದ 1 ರಿಂದ 2 ಗಂಟೆಗಳ ಕಾಲ ಇಟ್ಕೊಳ್ಬೋದು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ 15 ನಿಮಿಷದಿಂದ 30 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ಚಿಕನ್ಗೆ ಮಸಾಲೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಪೌಡರ್ನ ಇದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ, 1 ಚಕ್ರಿ ಮೊಗ್ಗು, 2 ಪೀಸ್ ಚಕ್ಕೆ, 5 ರಿಂದ 6 ಕೆಂಪು ಮೆಣಸಿನ್ಕಾಯಿ ಅದು, ಮತ್ತು ಅರ್ಧ ಸ್ಪೂನಷ್ಟು ಮೆಣಸಿನ ಕಾಳುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರಿದಿಟ್ಕೊಂಡಿದ್ದನ್ನು ಸ್ವಲ್ಪ ಘಮ ಘಮ ಫ್ಲೇವರ್ ಬರೋ ಹಾಗೆ ತೆಗೆದು ಪಕ್ಕಕ್ಕಿಟ್ಟು ಆರಿದ ನಂತರ ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಬಿಸಿ ಆದಮೇಲೆ 2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಅದ್ರ ಟೆಕ್ಸ್ಚರ್ ಕೂಡ ಚಿಕನ್ದು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 2 ಹೆಚ್ಚಿದ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಾದ್ಮೇಲೆ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿಯೋದ್ರಿಂದ ತಿನ್ನುವಾಗ ಟೇಸ್ಟು ಚೆನ್ನಾಗಿರುತ್ತೆ, ಮತ್ತು ಅದು ಕ್ರಂಚಿಯಾಗಿ ಬರುತ್ತೆ. 5 ರಿಂದ 6 ಕರಿಬೇವಿನ ಎಲೆ ಹಾಕ್ಕೊಳ್ತಿದ್ದೀನಿ. ಇದರಿಂದ ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವ್ರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸಲ ಇದ್ರ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಇದಕ್ಕೆ ನಾನು ಸ್ವಲ್ಪ 10 ಎಸಳಷ್ಟು ಪುದೀನ ಎಲೆಗಳನ್ನ ಸೇರಿಸ್ಕೊಳ್ತಿದ್ದೀನಿ. ಇದರಿಂದ ಹಾಕೊಳ್ಳೋದ್ರಿಂದನೂ ಇದು ಕೂಡ ತುಂಬ ಚೆನ್ನಾಗಿ ಅದರ ಫ್ರಾಗ್ರೆನ್ಸ್ ಬಿಟ್ಕೊಳ್ಳುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಇದಾದ ನಂತರ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಹಾಕ್ಕೊಳ್ತಿದ್ದೀನಿ. ಮ್ಯಾರಿನೇಷನ್ ಮಾಡಿರೋ ಚಿಕನ್ನಲ್ಲಿ ಅಡಿಯಲ್ಲಿ ನೀರು ಉಳಿದಿರುತ್ತೆ ಪಾತ್ರೆಯಲ್ಲಿ, ಅದನ್ನು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಅದನ್ನು ಎಸ್ಬಿಡಿ, ಯಾಕೆಂದರೆ ಅದಷ್ಟು ಚೆನ್ನಾಗಿ ಅನಿಸಲ್ಲ. ಮೇಲೆ ಏನಿದೆ ತೆಗೆದು ನೀವು ಹಾಕ್ಕೊಳ್ಳಿ. ಈಗ ನೋಡಿ, ಇದನ್ನು ಅಷ್ಟೇ 1 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ತಿರುಗಾಡಿಸಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಿಗೆ ಇಟ್ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಇದನ್ನು 10 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಪಕ್ಕಕ್ಕೆ ಇನ್ನೊಂದು ಸ್ಟವ್ಗೆ ಇಟ್ಟು ನಾನೀಗ ಬನ್ನಿ ನಾವು ಗೀ ರೈಸ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟು 2 ಸ್ಪೂನ್ ಎಣ್ಣೆ, 1 ಸ್ಪೂನಷ್ಟು ಗೀನ ಹಾಕ್ಕೊಂಡಿದ್ದೀನಿ. ತುಪ್ಪನ, ಇದು ಮನೇಲಿ ಮಾಡಿರೋ ತುಪ್ಪ. ಇದಕ್ಕೆ ನಾವು ಸ್ಪೈಸಸ್ ಆಡ್ಬೇಡ. ಮರಾಠಿ ಮೊಗ್ಗು, ಬಡಿ ಇಲಾಚಿ, ಪಲಾವ್ ಎಲೆ, ಸೋಂಪು, ಜೀರಿಗೆ, ಮತ್ತು ಚಕ್ಕೆ, ಅನಾನಸ್ ಫ್ಲವರು, ನಿಮ್ಗೆ ಯಾವ್ದು ಬೇಕೋ ನೀವು ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 ಹೆಚ್ಚಿರುವಂಥ ದಪ್ಪಗೆ ಹೆಚ್ಚಿನ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ಕೆಂಪಾಗಬೇಕು ಅಂತ ಏನಿಲ್ಲ, ಮೀಡಿಯಮ್ ಕೆಂಪಾಗಿ ಸಾಕು. ನಂತರ ಇದಕ್ಕೆ 5 ರಿಂದ 6 ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಮೆಣಸಿನ್ಕಾಯಿ ಹುಚ್ಚನ್ನ ಅಷ್ಟೇ ಅದರದ್ದು ಟೇಸ್ಟ್ ಬಿಟ್ಕೋಬೇಕು. ಈಗ ಇದಕ್ಕೆ 1 ಮುಟ್ಟಿಯಷ್ಟು 1/4 ಕಪ್ಪಷ್ಟು ನಾವೀಗ ಇದಕ್ಕೆ ಪುದೀನ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ, ಇದು ಫ್ರಾಗ್ರೆನ್ಸಿಗೆ ಅಷ್ಟೇ. ನಾನಿಲ್ಲಿ ಚೆನ್ನಾಗಿ ನೆನೆಸಿ ಬೇಯಿಸಿದ ಬಟಾಣಿನ, ಒಣಗಿರೋ ಬಟಾಣಿನ ನೆನೆಸಿ ಬೇಯಿಸಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲ ಅಂದರೆ ಹಸಿ ಬಟಾಣಿನೇ ಹಾಕ್ಕೊಳ್ಬೋದು, ಫ್ರೆಶ್ಶು, ಇಲ್ಲ ಫ್ರೋಝನ್ ಬಟಾಣಿನೂ ಹಾಕ್ಕೊಳ್ಬೋದು. ಅದನ್ನೇನು ಬೇಯಿಸಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಅದು 1-2 ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಇಲ್ಲಿ ನಾನು 2 ಕಪ್ ರೈಸ್ ಮಾಡ್ತಿರೋದ್ರಿಂದ 2 ಕಪ್ ಹಾಲು, 2 ಕಪ್ಪು ನೀರನ್ನು ಮಿಕ್ಸ್ ಮಾಡಿ 4 ಕಪ್ ಒಟ್ಟು ಅಟ್ಲೀಸ್ಟ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ರೈಸ್ ಹಾಕ್ತೀವಿ ಅಷ್ಟು ಅನುಗುಣ ಹಾಕ್ಕೊಳ್ಳಿ. ಹಾಲು ಮತ್ತು ನೀರನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಇದು ಒಂದು ಕುದಿ ಬಂದ ನಂತರ ಇಲ್ಲಿ 10 ನಿಮಿಷ ನೆನೆಸಿರುವಂಥ ಸೋನಾ ಮಸೂರಿ 2 ಲೋಟ ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಇದಕ್ಕೆ ಹೆಚ್ಚಿರುವಂಥ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು 1 ರಿಂದ 2 ವಿಷಲ್ನ ಬರ್ಸ್ಬೇಕಾಗುತ್ತೆ. ನಿಮ್ಮ ಕುಕ್ಕರ್ಗಡುಗುವಾಗ ವಿಷಲ್ ಬರ್ಸ್ಕೊಳ್ಳಿ. ನನಗೆ 2 ವಿಷಲ್ ಬೇಕಾಗುತ್ತೆ ಈ ಕುಕ್ಕರಲ್ಲಿ, ಹಾಗಾಗಿ 2 ವಿಷಲ್ ಬರ್ಸ್ತಾ ಇದ್ದೀನಿ. ಮುಚ್ಚಿ 2 ವಿಷಲ್ ಬಂದಾದಮೇಲೆ ತಕ್ಷಣ ತೆಗಿಲಿಕ್ಕೆ ಹೋಗ್ಬಿಡಿ. ಒಂದು 10 ನಿಮಿಷ ಅದು ಕೂಲ್ ಡೌನ್ ಆಗಕ್ಕೆ ಬಿಡಿ. ಅದಾದ ನಂತರ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸ್ ಅಂತ. ಅಷ್ಟು ಉಡುಡಿಯಾಗಿ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಇದು ನೋಡೋದಕ್ಕೆ ಮಾತ್ರ ಅಲ್ಲ, ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿದೆ. ಯಾವುದೇ ಸೈಡ್ ಡಿಶ್ ಇಲ್ಲದೆ ನೀವು ಹಾಗೇ ಕೂಡ ತಿನ್ಬೋದು. ನಿಮಗೆ ಬೇಕಂದರೆ ನೀವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಮೇಲೆ ಅಲಂಕರಿಸ್ಕೊಳ್ಬೋದು, ಇದಕ್ಕೆ ಹಾಕ್ಕೊಳ್ಬೋದು. ನಮ್ಮನೆ ಅಷ್ಟೊಂದು ಗೋಡಂಬಿ ದ್ರಾಕ್ಷಿ ಯಾರೂ ಇಷ್ಟಪಡಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಈಗ ನಮ್ಮದು ಗೀ ರೈಸು
ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಈಗ ಚಿಕನ್ ನೋಡಿ 10 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯೋದಕ್ಕೆ ಬಿಟ್ಟಿದ್ವಲ್ಲ, ಈಗ 80% ಅಷ್ಟು ಚಿಕನ್ ಕುಕ್ ಆಗಿದೆ ನೋಡಿ. ನಾವು ನೀರು ಹಾಕಿಲ್ಲ, ಏನಿಲ್ಲ. ಉಪ್ಪನ್ನ ಹಾಕಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ, ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು 4 ರಿಂದ 5 ಹಸಿರು ಮೆಣಸಿನ್ಕಾಯಿನ ದೊಡ್ಡದಕ್ಕೆ ಕಟ್ ಮಾಡಿ ಹಾಕೊಳ್ಳೋಣ. ಅದ್ರ ಜೊತೆಗೆ ನಾವು ಮಸಾಲೆ ಪೌಡರ್ ಏನು ರುಬ್ಬಿಟ್ಟಿದ್ವಿ ಅದನ್ನು ಪೂರ್ತಿಯಾಗಿ ಹಾಕೊಳ್ಳೋಣ. ನಾವಿಲ್ಲಿ 1 kgಗೆ ಸಾಕಾಗುತ್ತೆ ಅಷ್ಟು ಮಸಾಲೆ ಪೌಡರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ 4 ರಿಂದ 5 ನಿಮಿಷ ಇದು ಬೆಂದಾದಮೇಲೆ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ. ಈ ಟೈಮಲ್ಲಿ ಕರಿಬೇವಿನ ಸೊಪ್ಪು, ನೀವು ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಇನ್ನೆಲ್ಲ ಸರಿಯಾಗಿತ್ತು. ನೀವು ನೋಡಿ ಖಾರ ಬೇಕಾ ಏನು ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಉಪ್ಪು ಖಾರ ಈ ಟೈಮಲ್ಲಿ. ಈಗೆಲ್ಲ ಆದಮೇಲೆ ಈಗೆಲ್ಲ ಕರೆಕ್ಟಾಗಿದೆ ಆದಮೇಲೆ ನಾನು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನಮ್ಮ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಬೆಂದಿರಬೇಕದು. ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಒಳ್ಳೆ ಸ್ಮೂತಾಗಿ ಜ್ಯೂಸಿಯಾಗಿ ಬರುತ್ತೆ. ಯಾವಾಗಲೂ ಮೀಡಿಯಮ್ ಲೋ ಫ್ಲೇಮಲ್ಲೇ ಈ ಡಿಶ್ ಮಾಡ್ಕೊಳ್ಳಿ. ಒಂದು ಸಲ ಇದನ್ನು ಮಾಡಿ ನೋಡಿ ನೀವೇ ಹೇಳ್ತೀರಾ. ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ರೆಡಿ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಬರೀ ಗೀ ರೈಸಿಗೆ ಮಾತ್ರ ಅಲ್ಲ, ನೀವು ವೈಟ್ ರೈಸು, ಚಪಾತಿ, ದೋಸೆ, ನೀರು ದೋಸೆ, ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖ ತಿಳಿಸ್ಕೊಡಿ. ನಿಮಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮೊದಲೇ ಸಿಗುತ್ತೆ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.